ಉತ್ಸವ 2025 ಇದೇ ಫೆಬ್ರವರಿ 28, ಮಾರ್ಚ್ 1 ಮತ್ತು 2ರಂದು ಬನ್ನಿ, ಭಾಗವಹಿಸಿ, ಸಂಭ್ರಮಿಸಿ. ಡಾಕ್ಟರ್ ಎನ್ ಸಿದ್ದೇಶ್ವರಿ ಜಾನಪದ ವಿದ್ವಾಂಸರು, ಇವರಿಗೂ ಸಹ ನಾನು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವೇದಿಕೆಯ ಗಣ್ಯರು ಉದ್ಘಾಟನೆಯನ್ನ ಗಿಡಕ್ಕೆ ಸಸಿಗೆ ನೀರನ್ನು ಹಾಕೋದ್ರ ಮುಖಾಂತರ ಉದ್ಘಾಟನೆಗೆ ಮಾಡಬೇಕು, ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ. ಉದ್ಘಾಟಕರಾಗಿರ್ತಕ್ಕಂತಹ ಶ್ರೀಮತಿ ಶೈಲಜಾ ಹಿರೇಮಠ್, ಸಂಸ್ಕೃತಿ ಚಿಂತಕರು, ಸಸಿಗೆ ನೀರು ಹಾಕೋದ್ರ ಮುಖಾಂತರ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ನಮ್ಮ ಉದ್ದೇಶ ನಾವಷ್ಟೇ ಬೆಳೆಯೋದಲ್ಲ, ನಿಸ್ವಾರ್ಥವಾಗಿ ನಾವೆಲ್ಲರೂ ಪ್ರಕೃತಿಯ ಮಡಿಲಲ್ಲಿ ಬೆಳೆದು ಬಂದಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬೆಳೆಯುತ್ತಾ ಅಲ್ಲ, ಬೆಳೆಸುತ್ತಾ ಬೆಳೆಯಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಎಲ್ಲ ಚಿಂತಕರು, ಸಾಧಕರು ಈ ಒಂದು ಕಾರ್ಯಕ್ರಮಕ್ಕೆ ಸಸಿಗೆ ನೀರನ್ನು ಹಾಕೋದ್ರ ಮುಖಾಂತರ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ವೇದಿಕೆಯ ಪರವಾಗಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ. ಅಜ್ಜಾರು ಬರಬೇಕು. ನಮಸ್ಕಾರ. ಶೈಲಜಾ ಹಿರೇಮಠ ಬರಬೇಕು ತಾವು. ಡಾಕ್ಟರ್ ಎನ್ ಸಿದ್ದೇಶ್ವರಿ ಜಾನಪದ ವಿದ್ವಾಂಸರು, ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯದ ಬಗ್ಗೆ ಪ್ರಬಂಧವನ್ನ ಮಂಡನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಶರಣ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೂ, ಆಯೋಜಕ ವರ್ಗದವರಿಗೂ, ಕಮಿಟಿಯವರಿಗೂ, ಹಾಗೂ ಇಲ್ಲಿ ನಮ್ಮ ಮಾತುಗಳನ್ನು ಆಲಿಸಲಿಕ್ಕೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಮನಸ್ಸುಗಳಿಗೂ ನಾನು ಶರಣ ಸಮರ್ಪಣೆಯನ್ನು ಮಾಡ್ತಾ ನನ್ನ ವಿಚಾರವನ್ನು ಮಂಡಿಸ್ತಾ ಇದ್ದೇನೆ. ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯ, ಬಹುಶಃ ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯ ಅನ್ನೋದಕ್ಕಿಂತ ಪುರುಷ ಸಾಹಿತ್ಯ ಅಷ್ಟದಿಗ್ಗಜರಿದ್ರು, ಬಹಳ ವಿಜೃಂಭಣೆಯಿಂದ ಸಾಹಿತ್ಯ ಇತ್ತು ಅನ್ನುವಂಥದ್ದನ್ನು ಬಹಳ ದಾಖಲೆಗಳ ಮೂಲಕ ನಾವು ನೋಡ್ತೇವೆ. ಆದರೆ ಅದರಷ್ಟೇ ನಮ್ಮ ಮಹಿಳಾ ಸಾಹಿತ್ಯನೂ ಇತ್ತು. ಅದು ಹೆಚ್ಚು ಬೆಳಕಿಗೆ ಬಂದಿದೆಯೋ ಇಲ್ವೋ ಅನ್ನುವ ಜಿಜ್ಞಾಸೆ ನಮ್ಮೆಲ್ಲರಿಗೂ ಸಹ ಇದೆ. ಯಾಕಂದರೆ ಮಹಿಳೆಯರು ರಾಜಾಶ್ರಯದ ಮಹಿಳೆಯರಿದ್ದರು. ರಾಜಾಶ್ರಯವನ್ನು ಹೊರತುಪಡಿಸಿ ಮಹಿಳೆಯರು ಸಾಹಿತ್ಯವನ್ನು ಕಟ್ಟಿದ್ರು. ಬಹುಶಃ ರಾಜಾಶ್ರಯದ ಮಹಿಳೆಯರು ಒಂದಷ್ಟು ಬೆಳಕಿಗೆ ಬಂದಿರಬಹುದು, ಆದರೆ ರಾಜಾಶ್ರಯ ಇಲ್ಲದ ಮಹಿಳೆಯರ ಒಂದು ಸಾಹಿತ್ಯ ಇವತ್ತು ಶಾಸನಗಳ ಉಲ್ಲೇಖಗಳಲ್ಲಿ ನಾವು ಸಾಕಷ್ಟು ನೋಡ್ತೇವೆ ಕೂಡ. ಹಾಗಾಗಿ ಮಹಿಳಾ ಸಾಹಿತ್ಯ ತನ್ನ ಭೂಮಿಕೆಯನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಒಂದು ವಿಭಿನ್ನ ಆಯಾಮದಲ್ಲಿ ಸೃಷ್ಟಿಯನ್ನು ಮಾಡಿಕೊಂಡಿತ್ತು ಅಂತಕ್ಕಂತಹ ಮಾತಂತೂ ಬಹಳ ಸತ್ಯ ಅನ್ನಿಸ್ತದೆ. ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಎಲ್ಲ ಭಾಷೆಯಲ್ಲಿಯೂ ಸಹ ಮಹಿಳಾ ಸಾಹಿತ್ಯ ನಮಗೆ ಇವತ್ತು ದಾಖಲೆಯ ಮೂಲಕ ಸಿಗ್ತಾ ಹೋಗ್ತದೆ. ಯಾಕಂದರೆ ಆವಾಗ ಕರ್ನಾಟಕ, ಆಂಧ್ರ, ತಮಿಳುನಾಡು, ರಾಜಸ್ಥಾನದವರೆಗೂ ಸಹ ವಿಜಯನಗರ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಹಾಗಾಗಿ ಸ್ಥಳೀಯ ಪ್ರಾಂತ್ಯದ ಒಂದು ಭಾಷೆಯಲ್ಲಿ ಸಾಹಿತ್ಯವನ್ನು ನಮ್ಮ ಮಹಿಳೆಯರು ರಚಿಸಿದರೆ ಕೂಡ. ಹಾಗಾಗಿ ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯದ ವ್ಯಾಪ್ತಿ ಬಹಳ ದೊಡ್ಡದು. ಅದನ್ನು ಕರೆಯನ್ನು ಕನ್ನಡಿಯಲ್ಲಿ ತೋರುವ ಹಾಗೆ ನನಗೆ ಕೊಟ್ಟಂತಹ ಕಾಲಮಿತಿಯೊಳಗೆ, ಹಾಗೆ ನನ್ನ ಅಧ್ಯಯನದ ತೆಕ್ಕೆಗೆ ಸಿಕ್ಕಂತಹ ಮಾಹಿತಿಯ ಒಳಗೆ ನಾನು ಈ ಸಂದರ್ಭದಲ್ಲಿ ಮಾತನಾಡಬೇಕಾಗ್ತದೆ. ರಾಜಾಶ್ರಯದ ಜೊತೆಗೆ ರಾಣಿಯರು ತಮ್ಮ ಸಾಹಿತ್ಯವನ್ನು ಬರೆದರು. ಆ ಸಾಹಿತ್ಯ ಬಹಳ ಮೇರು ಪರ್ವತವನ್ನು ಪಡ್ಕೊಳ್ತು. ಆದರೆ ಅದು ಬೆರಳೆಣಿಕೆಯಷ್ಟು ಸಾಹಿತ್ಯ ಕೃತಿಗಳಲ್ಲಿ ಮತ್ತೆ ಮತ್ತೆ ಎಲ್ಲಿ ಹೋದರೂ ಸಹ ಅದೇ ಪುನರಾವರ್ತನೆ ಆಗುವಂಥದ್ದನ್ನು ನನಗೆ ಕೊಟ್ಟ ನಂತರ ಅಧ್ಯಯನ ಮಾಡಿದಾಗ ನನಗೆ ತಿಳಿದು ಬಂತು. ಹಾಗೆ ಸಾಂಪ್ರದಾಯಿಕವಾಗಿ ಪಿತೃತ್ವ ಹಾಗೂ ಪತಿ ಆಧಾರಿತ ವ್ಯವಸ್ಥೆಗಳಲ್ಲಿಯೂ ಸಹ ಸಾಹಿತ್ಯವನ್ನು ಬರೆದಂತಹ ಮಹಿಳೆಯರು ವಿಜಯನಗರ ಕಾಲದಲ್ಲಿ ಇದ್ದರು.
ಹಾಗೇನೆ ಪ್ರೀತಿ, ಪ್ರೇಮ, ವಿರಹ ವೇದನೆಯನ್ನ ಕಟ್ಟಿಕೊಟ್ಟಂತಹ ಮಹಿಳಾ ಸಾಹಿತ್ಯವೂ ಸಹ ಈ ಕಾಲಘಟ್ಟದಲ್ಲಿ ಇತ್ತು. ಹಾಗೇನೆ ಭಕ್ತಿ ಸಾಹಿತ್ಯ ಬಹಳ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿತ್ತು. ಇಂತಹ ಒಂದು ವಿಜಯನಗರ ಕಾಲದ ಮಹಿಳಾ ಸಾಹಿತ್ಯದ ಒಂದು ನೋಟವನ್ನ, ಪಕ್ಷಿ ನೋಟವನ್ನ ನಾನು ಇವತ್ತು ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಮಧುರಾ ವಿಜಯ, ಈಗಾಗಲೇ ನಮ್ಮ ಆಶಯ ಭಾಷಣಕಾರರು ಸಹ ಅದನ್ನ ಪ್ರಸ್ತಾಪ ಮಾಡಿದರು. ಬುಕ್ಕರಾಯನ ಮಗನಾಗಿರ್ತಕ್ಕಂತಹ ಎರಡನೆಯ ಕಂಪಣನ ಹೆಂಡತಿ ಗಂಗಾದೇವಿ. ಆ ಗಂಗಾದೇವಿ ವೀರ, ಆ ಮಧುರಾ ವಿಜಯ ವೀರ ಕಂಪಣರಾಯ ಚರಿತ ಅಂತಕ್ಕಂತಹ ಕೃತಿಯನ್ನ, ಅದು ಸಂಸ್ಕೃತ ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿ, ಐತಿಹಾಸಿಕ ಕೃತಿ ಅಂತ ಹೇಳಿ ನಾವು ಇವತ್ತು ಕರ್ಕೊಳ್ಬಹುದು. ಅಲ್ಲಿ ಗಂಡನ ಯಶಸ್ಸನ್ನ, ಹಾಗೆ ದಂಡಯಾತ್ರೆಗಳನ್ನ ಆ ಒಂದು ಮಧುರಾ ವಿಜಯ ಬಹಳ ವಿಸ್ಮೃತವಾಗಿ ವಿವರಣೆಯನ್ನ ಮಾಡ್ತಾ ಹೋಗ್ತದೆ. ಹಾಗೇನೆ ಆ ಕಾಲಘಟ್ಟದ ಒಂದು ಸಮಕಾಲೀನ ಪಂಡಿತರ ಹೆಸರುಗಳು, ಹಾಗೇನೆ ಕಂಪಣನ ವಂಶದ ಮಾಹಿತಿ, ಬುಕ್ಕರಾಯನ ಉಲ್ಲೇಖಗಳು, ಬುಕ್ಕರಾಯನ ರಾಣಿಯರ ಉಲ್ಲೇಖಗಳು, ಹಾಗೆ ಕಂಪಣನ ಒಂದು ಬಾಲ್ಯ, ಯೌವನ, ಆ ಒಂದು ವಿಚಾರಗಳನ್ನ, ಅದರ ಜೊತೆಗೇನೆ ಆತನ ಆರಂಭಿಕ ತರಬೇತಿಗಳು ಏನಿದ್ವು ಅಂತಕ್ಕಂತಹ ಮಾಹಿತಿಯನ್ನು ಸಹ ಕೊಡ್ತದೆ. ಹಾಗೆ ಗಂಗಾದೇವಿಯೊಂದಿಗೆ ಮದುವೆಯಾಗಿರ್ತಕ್ಕಂತಹ ಆ ಒಂದು ವಿಚಾರವನ್ನು ಸಹ ಆ ಕೃತಿ ಹೇಳ್ತಾ ಹೋಗ್ತದೆ. ಅದ್ರ ಜೊತೆಗೆ ಮಧುರಾ ವಿಜಯ ಎರಡು ವಿಚಾರಗಳನ್ನ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪಿಸ್ತಾ ಹೋಗ್ತದೆ. ಮೊದಲನೇದು ತೊಂಡೈ ಮಂಡಲದ ಸಾಂಬವ ರಾಜನ ಆಳ್ವಿಕೆಯ ಪತನ ಹೇಗಾಯ್ತು ಅಂತಕ್ಕಂತಹ ಒಂದು ವಿಚಾರವನ್ನ, ಅದರ ಜೊತೆಗೆ ಮಧುರೈ ಸುಲ್ತಾನನ ವಿನಾಶ ಹೇಗಾಯ್ತು, ಆ ಎರಡನ್ನ ಬಹಳ ವಿಸ್ಮೃತವಾಗಿ ಹೇಳ್ತಾ ಹೋಗ್ತದೆ. ಅದರ ಜೊತೆಗೆ ತಮಿಳು ದೇಶದವರೆಗೂ ಸಹ ಆಳ್ವಿಕೆಯ ಒಂದು ವಿಸ್ತರಣೆಯನ್ನ ಮಾಡಿರ್ತಕ್ಕಂತಹ ಪ್ರಸಂಗವನ್ನ ಬಹಳ ಯಶಸ್ವಿ ದಂಡಯಾತ್ರೆ ಅಂತ ಹೇಳಿ ಈ ಒಂದು ಕೃತಿ ಉಲ್ಲೇಖ ಮಾಡ್ತದೆ. ಹಾಗೇನೆ ಮಧುರಾ ವಿಜಯದಲ್ಲಿ ಆ ಕಾಲಘಟ್ಟದ ಸ್ತ್ರೀಯರ ಕಸುಬುಗಳು, ಆಟಗಳ ಕಡೆಗೂ ಸಹ ಬೆಳಕನ್ನ ಚೆಲ್ಲಲಾಗಿದೆ. ಹಾಗೆ ದಕ್ಷಿಣ ಭಾರತದ ಒಂದು ಬರಹಗಾರರಲ್ಲಿ ನಮ್ಮ ಗಂಗಾದೇವಿಯವರು ಬಹಳ ಉತ್ತಮ ಬರಹಗಾರರಾಗಿ ಈ ಒಂದು ಕೃತಿಯ ಮೂಲಕ ಬಿಂಬಿಸಿದ್ದಾರೆ. ಕಾರಣ ಅಂತ ಹೇಳಿದರೆ ಅವರಿಗೆ ವೇದ ಸಾಹಿತ್ಯ ಗೊತ್ತಿತ್ತು, ಹಾಗೇನೆ ಸಂಸ್ಕೃತ ವ್ಯಾಕರಣದಲ್ಲಿ ಅವರು ಪಾಂಡಿತ್ಯವನ್ನ ಪಡ್ಕೊಂಡಿದ್ರು. ಹಾಗೇನೆ ಅವರ ಒಂದು ಸಂಗಮ ವಂಶದ ಒಂದು ಮಹಿಳೆಯಾಗಿ ಆ ಕೃತಿಯನ್ನ ಆ ವಂಶಕ್ಕೆ ಅರ್ಪಣೆಯನ್ನ ಮಾಡಿ ಬಹಳ ಮೇರು ಕೃತಿಯಾಗಿ ಇವತ್ತು ನಮಗೆ ದಾಖಲೆಗಳಾಗಿ ಮಧುರಾ ವಿಜಯ ಸಿಗ್ತದೆ. ಹಾಗೆ ವಿಜಯನಗರದ ಎನ್ ಸಿದ್ದೇಶ್ವರಿ ಅವರಿಗೆ, ಶ್ರೀಮತಿ ವೀರಮ್ಮ ಹಿರೇಮಠ ಅವರಿಗೆ ಮತ್ತು ವಿಜಯಲಕ್ಷ್ಮಿ ಸಜ್ಜನ್ ಅವರಿಗೆ, ಎಲ್ಲರೂ ವಿದ್ವಾಂಸರಿದ್ದೀರಿ, ಚಿಂತಕರಿದ್ದೀರಿ, ವಿಮರ್ಶಕರಿದ್ದೀರಿ, ಸಾಹಿತಿಗಳಿದ್ದೀರಿ. ನಿಮ್ಮೆಲ್ಲರೂ ನಿಜವಾಗ್ಲೂ ನಾನು ಹೇಳ್ತೇನೆ, ಹಿಂದಿನ ವರ್ಷದ ಮಹಿಳಾ ವಿಚಾರಗೋಷ್ಠಿಗಿಂತ ಇವತ್ತಿನ ವಿಚಾರಗೋಷ್ಠಿ ಭಾಳಷ್ಟು ಪರಿಣಾಮಕಾರಿಯಾಗಿ ಮೂಡಿ ಬಂತು ಅನ್ನುವಂಥ ಸಂತೋಷ ನನ್ನದು. ಯಾಕಂದ್ರೆ ನಾನು ಕಣ್ಣಾರೆ ಕಂಡು ಅದನ್ನು ಕಿವಿಯಾರೆ ಕೇಳಿದೆ. ಒಬ್ಬರಿಗಿಂತ ಒಬ್ಬರು ಭಾಳ ಅದ್ಭುತವಾಗಿ ಮಾತಾಡಿದರು. ಆದರೆ ಸಮಯದ ಅಭಾವ ಇರೋದ್ರಿಂದ ಮುಂದೆ ನಾವೇನಾದರೂ ತಾಲೂಕು ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಸಾಹಿತ್ಯ ಸಮ್ಮೇಳನ ಮಾಡಿದರೆ, ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಾವೆಲ್ಲ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರೊಂದಿಗೆ, ಆದರೆ ಇವತ್ತು ಸಮಯದ ಪರಿಪಾಲನೆ ನಾವು ಮಾಡಬೇಕಾಗಿತ್ತು ಅಂತಕ್ಕಿಂತ ಹಿನ್ನೆಲೆಯಲ್ಲಿ ನಿಮಗೆಲ್ಲರೂ ಚುಟುಕಾಗಿ ನಾವು ಸಮಯ ಅವಕಾಶ ಕೊಟ್ಟಿದ್ದೀವಿ. ಒಂದು ಸಾರಿ ಎಲ್ಲ ನಮ್ಮ ಇವತ್ತಿನ ಚಿಂತಕರಿಗೆ ಮತ್ತು ಪ್ರಬಂಧ ಮಂಡನೆ ಮಾಡಿರ್ತಕ್ಕಂಥ ಎಲ್ಲ ಪ್ರಬಂಧಕಾರರಿಗೂ ನಾನು ಮತ್ತೊಂದು ಸಾರಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರೆಲ್ಲರನ್ನು ಪ್ರಮಾಣ ಪತ್ರ ಕೊಡೋದ್ರೊಂದಿಗೆ ಗೌರವಿಸಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾಡಳಿತದ DDPI ಸಾಹೇಬರು, ಕೂಡ್ಲಿಗಿಯ ತಹಸೀಲ್ದಾರ್ ಮೇಡಮ್ ಅವರು, ಮತ್ತು ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಗರಾಜ್ ಹವಾಲ್ದಾರ್ ಅವರು, ಜೊತೆಗೆ ಇವತ್ತು ಉಪಸ್ಥಿತರಿರ್ತಕ್ಕಂಥ ನಮ್ಮ ಹೊಸಪೇಟೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಕುಲಕರ್ಣಿ ಅವರಿಗೂ ಕೂಡ, ಹವಾಲ್ದಾರ್ ಸರ್ ಪ್ಲೀಸ್.
ಹಂಪಿ ಉತ್ಸವ 2025 ಇದೇ ಫೆಬ್ರವರಿ 28, ಮಾರ್ಚ್ 1 ಮತ್ತು 2ರಂದು. ಎಲ್ಲರಿಗೂ ನಮಸ್ಕಾರ. ಹಂಪಿ ಉತ್ಸವ 2025ಕ್ಕೆ ತಮ್ಮೆಲ್ಲರಿಗೂ ಈ ಶುಭ ಸಂಜೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ವಿಜಯನಗರದ ವತಿಯಿಂದ ಈ ಒಂದು ಆದಿದೈವ ವಿರೂಪಾಕ್ಷೇಶ್ವರನ ಒಂದು ಸನ್ನಿಧಿಯಲ್ಲಿ ಈ ದಿನ ಈ ಒಂದು ವಿರೂಪಾಕ್ಷೇಶ್ವರ ದೇವಾಲಯದ ವೇದಿಕೆಯಲ್ಲಿ 2ನೆಯ ದಿನದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಚಪ್ಪಾಳೆಯೊಂದಿಗೆ ಎಲ್ಲ ಈ ಒಂದು ಉದ್ಘಾಟನೆಯನ್ನು ನಾವೆಲ್ಲರೂ ನಿಮ್ಮೊಟ್ಟಿಗೆ ಸೇರಿ ಮಾಡೋಣ ಅಂತೇಳಿ ಹೇಳಿ ಬಯಸ್ತೇನೆ. ಎಲ್ಲರೂ ಕಾತುರದಿಂದ ಕಾಯ್ತಕ್ಕಂತಹ ಒಂದು ಸುಸಂದರ್ಭ ಸಾಂಸ್ಕೃತಿಕ ಕಾರ್ಯಕ್ರಮಗಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಹಾಗಾಗಿ ಕಾತುರದಿಂದ ನಮ್ಮೆಲ್ಲ ಕಲಾವಿದರು ಈಗಾಗಲೇ ಬಂದಿದ್ದಾರೆ. ಇದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಶ್ರೀ KB ರಾಮಚಂದ್ರಪ್ಪ ಸರ್, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗ ಕಲ್ಯಾಣ ವಿಜಯನಗರ ಇಲಾಖೆ, ಹಾಗೆಯೇ ಕುಮಾರಿ ನೇತ್ರಾವತಿ ಮೇಡಮ್ ಕೂಡ್ಲಿಗಿಯ ತಹಶೀಲ್ದಾರ್ ಅವರು ಸಹ ವೇದಿಕೆಯಲ್ಲಿ ಇದ್ದಾರೆ. ಹಾಗೆ ರಾಘವೇಂದ್ರ ರಾವ್ ಹರಪನಹಳ್ಳಿ, ಹಾಗೆಯೇ ಚಂದ್ರಪ್ಪ CPI ಸರ್ ಅವರು ಸಹ ವೇದಿಕೆಯಲ್ಲಿ ಇದ್ದಾರೆ. ಈ ಎಲ್ಲರೂ ಈ 2ನೆಯ ದಿನದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂಥೇಳಿ ವೇದಿಕೆಯಲ್ಲಿ ಜ್ಯೋತಿಯನ್ನ ಪ್ರಜ್ವಲನ ಮಾಡುವ ಮುನ್ನ ಒಂದು ಪ್ರಾರ್ಥನೆಯನ್ನ ಮಾಡಬೇಕು ಅಂಥೇಳಿ ನಮ್ಮ ನಿರೂಪಕರನ್ನ ಕೇಳ್ಕೊಳ್ತಾ ಇದ್ದೇನೆ. ಶೃಂಗಪುರಾಧೀಶ್ವರೇ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೆ ಶೃಂಗಪುರಾಧೀಶ್ವರೇ ಶಾರದೆ ಶಾರದೆ ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ವಿಶಾರದೆ ವರದೆ ಸಲಹೆನ್ನ ತಾಯೇ ಸಾಮಗಾನ ಪ್ರಿಯೆ ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೆ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ರವಿಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಈ ಒಂದು 2ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ KB ರಾಮಚಂದ್ರಪ್ಪ ಸರ್, ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವಿಜಯನಗರ. ಹಾಗೆಯೇ ಅವರೊಟ್ಟಿಗೆ ಕೂಡ್ಲಿಗಿಯ ತಹಶೀಲ್ದಾರ್ ಆಗಿರ್ತಕ್ಕಂತಹ ಕುಮಾರಿ ನೇತ್ರಾವತಿ ಮೇಡಮ್, ಹಾಗೆ ರಾಘವೇಂದ್ರ ಸರ್ ತಹಶೀಲ್ದಾರ್ ಅವರು ಹರಪನಹಳ್ಳಿ, ಹಾಗೆಯೇ ಚಂದ್ರಪ್ಪ CPI ಸರ್ ಅವರು, ಅದರ ಜೊತೆಗೆ ಎಲ್ಲ ಆಯೋಜಕರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಕಲಾವಿದರಲ್ಲಿ ಒಬ್ಬರು ವೇದಿಕೆಗೆ ಬಂದು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು. ಕಲಾವಿದರಿದ್ರೇ ಸಾಂಸ್ಕೃತಿಕ ಕಾರ್ಯಕ್ರಮ. ಹಾಗಾಗಿ ಕಲಾವಿದರ ಒಟ್ಟಿಗೆ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಆದಿದೈವವಾಗಿರ್ತಕ್ಕಂತಹ ವಿರೂಪಾಕ್ಷೇಶ್ವರನನ್ನ ಋನ್ಮನಗಳಲ್ಲಿ ನೆನೆಯುತ್ತಾ ಈ ಒಂದು ಉದ್ಘಾಟನೆಯನ್ನು ಮಾಡೋಣ. ಜ್ಯೋತಿ ಬೆಳಕು. ಈ ಉದ್ಘಾಟನೆಯನ್ನ ನೆರವೇರಿಸತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ವೇದಿಕೆಯ ಮುಂದೆ ಆಸೀನರಾಗಿರ್ತಕ್ಕಂತಹ ಎಲ್ಲರೂ ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆಯೇ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಶ್ರೀರಕ್ಷೆ. ಹಾಗಾಗಿ ನಿಮ್ಮ ಶುಭ ಕಾಮನೆಗಳನ್ನ ಇವತ್ತು ಕನ್ನಡ
ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಈ ವೇದಿಕೆಯು ಸಹ ಬಯಸ್ತಾ ಇದೆ. ಈಗ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂತಹ ವೇದಿಕೆಯ ಎಲ್ಲರಿಗೂ ಕೆ.ವಿ. ರಾಮಚಂದ್ರಪ್ಪ ಸರ್ ಅವರಿಗೂ, ಹಾಗೇನೆ ನೇತ್ರಾವತಿ ಮೇಡಮ್ ಅವರಿಗೂ, ರಾಘವೇಂದ್ರ ರಾವ್ ಸರ್ ಅವರಿಗೂ, ಚಂದ್ರಪ್ಪ ಸರ್ ಅವರಿಗೂ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ವಿ.ಬಿ. ಚೆನ್ನಬಸಪ್ಪ ನಂದಿಹಳ್ಳಿ ಸುಗಮ ಸಂಗೀತವನ್ನ ನೆರವೇರಿಸ್ತಾ ಇದ್ದಾರೆ. ಇದರ ಹಾರ್ಮೋನಿಯಂ ಸಾಧನ ಕೆ. ವಿಶ್ವನಾಥ್ ಅವರು, ಹಾಗೇನೆ ಅಗರಿ ಬೊಮ್ಮನಹಳ್ಳಿಯವರು, ಹಾಗೆ ತಬಲಾ ಸಾಧನ ಶ್ರೀ ರೇವಣ ಸಿದ್ಧಾಚಾರ್ ಅವರು. ಇವರು ಸಹ ಅಗರಿ ಬೊಮ್ಮನಹಳ್ಳಿಯ ಸಂಗೀತ ಶಿಕ್ಷಕರಾಗಿದ್ದಾರೆ. ಹಾಗೇನೆ ಸಹ ಕಲಾವಿದರಾಗಿರ್ತಕ್ಕಂತಹ ಮೌನೇಶ್ ಆಚಾರ್, ಹಾಗೆ ಕೆ. ಚೇತನ್, ಪುಷ್ಪ ಅಗರಿ ಬೊಮ್ಮನಹಳ್ಳಿ ಇವರು ವೇದಿಕೆಗೆ ಬರಬೇಕು ಅಂತೇಳಿ ನಾನು ಅವರಲ್ಲಿ ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೆಯದಾಗಿ ಭಕ್ತಿ ಗೀತೆಗಳ ಗಾಯನ ಶ್ರೀ ವಿ.ಬಿ. ಚೆನ್ನಬಸಪ್ಪ ಮತ್ತು ತಂಡ ನಂದಿಹಳ್ಳಿ ಹಡಗಲಿಯಿಂದ ಬಂದಿದ್ದಾರೆ. ಶ್ರೀ ಗುರು ಸಂಗೀತ ಪಾಠಶಾಲೆ ಕಲಾ ತಂಡ ಅಗರಿ ಬೊಮ್ಮನಹಳ್ಳಿಯ ಕಲಾವಿದರು ಪ್ರಪ್ರಥಮವಾಗಿ 2ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿ ಹಂಪಿಯ ವಿರೂಪಾಕ್ಷೇಶ್ವರ ಶರಣು 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 ಭಕ್ತಿ ಗೀತ ಗಾಯನವನ್ನ ಮಾಡಿರ್ತಕ್ಕಂತಹ ಶ್ರೀ ವಿ.ಬಿ. ಚೆನ್ನಬಸಪ್ಪ ಮತ್ತು ತಂಡ ನಂದಿಹಳ್ಳಿ ಹಡಗಲಿ ಇವರಿಗೆ ನಮ್ಮ ವೇದಿಕೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಕೆ.ವಿ. ರಾಮಚಂದ್ರಪ್ಪ ಸರ್ ಅವರು, ಹಾಗೆ ಕುಮಾರಿ ನೇತ್ರಾವತಿ ಮೇಡಮ್ ಅವರು, ರಾಘವೇಂದ್ರ ರಾವ್ ಸರ್ ಅವರು ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಲಾವಿದರಿಗೆ ಸ್ಮರಣಿಕೆಯನ್ನ ನೀಡ್ತಕ್ಕಂತಹ ಸುಸಂದರ್ಭ ಬರಲಿ, ಜೋರಾದ ಚಪ್ಪಾಳಿ. ಇಲ್ಲಿಯವರೆಗೆ ಬಹಳ ಉತ್ತಮ ಗಾಯನವನ್ನು ಮಾಡಿರ್ತಕ್ಕಂತಹ ನಮ್ಮ ಭಕ್ತಿಗೀತ ಗಾಯನ ತಂಡಕ್ಕೆ ವೇದಿಕೆಯ ಪರವಾಗಿ ಜಿಲ್ಲಾಡಳಿತ, ವಿಜಯನಗರ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ಜಾನಪದ ಗೀತೆಯ ಕಲಾ ತಂಡದವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಹೊನ್ನೂರ್ ಸಾಬ್ ಆಲಬೂರು ಹಗರಿಬೊಮ್ಮನಹಳ್ಳಿ, ಹಗರಿಬೊಮ್ಮನಹಳ್ಳಿ ಜಾನಪದ ಗೀತೆಗಳು, ಜಾನಪದ ದೇಸಿ ಸೊಗಡಿನ ಒಂದು ನಮ್ಮ ಸಂಸ್ಕೃತಿಯ ಮೆರಗನ್ನ ಹೊಮ್ಮಿಸುವಂತಹ ಈ ಒಂದು ದೇಶಿ ಕಲೆ ನಮ್ಮ ಜಾನಪದ ಗೀತ ಗಾಯನ. ಜಾನಪದ ಅಂದರೆ ತೊಟ್ಟಿಲಲ್ಲಿರ್ತಕ್ಕಂತಹ ಮಗು ಸಹ ಲಾಲಿ ಪದದ ಮೂಲಕ ತನ್ನ ಒಂದು ವಿದ್ವತ್ತನ್ನು ಪ್ರದರ್ಶಿಸ್ತಾ ಸಂತೋಷವನ್ನು ಪಡ್ತದೆ. ಹಾಗಾಗಿ ಜಾನಪದ ಗೀತೆಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಶ್ರೇಷ್ಠತೆಯನ್ನು, ಸಂಗೀತ ಸಾಹಿತ್ಯದಲ್ಲಿ ಬಹಳ ಪ್ರೌಢತ್ವವನ್ನು ಪಡ್ಕೊಂಡಂತಹ ಗೀತೆಗಳು. ಅದ್ಭುತ ಗೀತ ಗಾಯನವನ್ನ ಮಾಡಿರ್ತಕ್ಕಂತಹ ಜಾನಪದ ಗೀತೆಗಳಿಗೆ ಒಂದು ಮೆರಗನ್ನ ಕೊಟ್ಟಂತಹ ಶ್ರೀ ಹೊನ್ನೂರ್ ಸಾಬ್ ಆಲಬೂರು ಹಗರಿಬೊಮ್ಮನಹಳ್ಳಿ ಇವರಿಗೆ ವೇದಿಕೆಯ ಅಧಿಕಾರಿಗಳು ಸ್ಮರಣಿಕೆಯನ್ನ ನೀಡೋದ್ರ ಮೂಲಕ ಅವರನ್ನ ಗೌರವಿಸಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಬರಬೇಕು ಸರ್. ರವಿ ಸರ್ ಚಪ್ಪಾಳೆ ಬರಲೇಬೇಕು ಅವರಿಂದ. ಭಜನಾ ಮೇಳ ಶ್ರೀ ಶರಣ ಬಸವೇಶ್ವರ ಸಾಂಸ್ಕೃತಿಕ ಭಜನಾ ಸಂಘ, ಅಮಲಾಪುರ, ಕೂಡ್ಲಿಗಿ ತಾಲೂಕು. ಭಕ್ತಿ ಸಾಹಿತ್ಯದ ಬಹುಮುಖ್ಯ ಮಾರ್ಗ ಭಜನೆಗಳು. ಭಕ್ತಿಯ ಮೆರಗನ್ನ ಇಟ್ಕೊಂಡು
ಬಹುದೊಡ್ಡ ದೈವದ ಆಶಯವನ್ನ ಹೊಂದಿ ಹೇಳ್ತಕ್ಕಂತಹ ಈ ಭಜನೆಗಳು ಅಂದು ಇಂದು ಮುಂದೂ ಸಹ ಶಾಶ್ವತವಾಗಿ ನಮ್ಮ ಒಂದು ಭಕ್ತಿ ಮಾರ್ಗದ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂತಹ ಈ ಭಜನೆಗಳ ಒಂದು ಪ್ರಸ್ತುತಿಯನ್ನ ಪಡಿಸ್ತಕ್ಕಂಥವರು ಈಗ ಶ್ರೀ ಶರಣಬಸವೇಶ್ವರ ಸಾಂಸ್ಕೃತಿಕ ಭಜನಾ ಸಂಘ ಅಮಲಾಪುರ ಕೂಡ್ಲಿಗಿ ತಾಲೂಕ್ ಇವರಿಂದ ಬರಲಿ ಜೋರಾದ ಚಪ್ಪಾಳೆ. ಕಂಚು ಇತ್ತಾಳಿಗಳಿಂದ ಮಾಡಿದ ದೇವರು ದೇವರಲ್ಲ, ಶ್ರೀಶೈಲ ಕೇದಾರದಲ್ಲಿರುವ ದೇವರು ದೇವರಲ್ಲ, ತನ್ನ ತಾನು ತಿಳಿದು ತಾನ್ಯಾರೆಂಬುದನ್ನು ಅರಿವಡೆ ತಾನೇ ದೇವರು ನೋಡ ನೋಡಲ ಸಂಗಮ ದೇವ. ಇಲ್ಲಿಯವರೆಗೆ ಜೋರಾದ ಚಪ್ಪಾಳೆ. ಭಜನಾ ಮೇಳವನ್ನ ಪ್ರಸ್ತುತಪಡಿಸಿದಂತಹ ಕಲಾವಿದರಿಗೆ ಬರಲಿ ಜೋರಾದ ಚಪ್ಪಾಳೆ. ಶ್ರೀ ಶರಣಬಸವೇಶ್ವರ ಸಾಂಸ್ಕೃತಿಕ ಭಜನಾ ಸಂಘ ಅಮಲಾಪುರ ಕೂಡ್ಲಿಗಿಯವರು ಶ್ರೀಮತಿ ಶಿವಲೀಲಾ ಮಠದ್ ಹೊಸಪೇಟೆ ಇವರು ಗಾಂಧಾರಿ ಕಲೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಿಮಗೆ ಗೊತ್ತಾ ಸರ್, ಗಾಂಧಾರಿ ಕಲೆ ಯೋಗ ಶಿಕ್ಷಕರಾಗಿರ್ತಕ್ಕಂತಹ ಈ ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂತಹ ಶ್ರೀಮತಿ ಶಿವಲೀಲಾ ಮೇಡಮ್ ಅವರು ಈಗ ಬರ್ತಾ ಇದ್ದಾರೆ. ಈ ಗಾಂಧಾರಿ ಕಲೆ ಅಂತಕ್ಕಂಥದ್ದು ಪ್ರಾಚೀನ ಒಂದು ಕಲೆ ಆಗಿರ್ತಕ್ಕಂಥದ್ದು. ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೆ ಒಂದು ಮಕ್ಕಳ ಬುದ್ಧಿವಂತಿಕೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂತಹ ಈ ಕಲೆಯನ್ನು ಪ್ರಸ್ತುತಪಡಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಶ್ರೀಮತಿ ಶಿವಲೀಲಾ ಮಠದ್ ಹೊಸಪೇಟೆ ಹಾಗೂ ಅವರ ತಂಡದವರು. ಸರ್, ಅವ್ರ ಜೊತೆಗೇನೆ ವಿಶಾಲ್ ಮಳಿಮಠ್ ಹಾಗೇನೆ ಶ್ರೀಕರ್ ಹಿರೇಮಠ್ ಅವರಿಬ್ಬರು ಸಹ ಆ ಶಿವಲೀಲಾ ಮೇಡಮ್ ಜೊತೆಗೆ ಅವರು ಸಾಥನ್ನ ಕೊಡ್ತಾ ಇದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಇದು ಯೋಗದ ಒಂದು ಕಲೆ, ಪ್ರಾಚೀನ ವಿದ್ಯೆ ಆಗಿರುತ್ತೆ. ಗಾಂಧಾರಿ ಕಲೆ ಅಂತ ಮೇಡಮ್ ಹೇಳಿದರು. ಗಾಂಧಾರಿ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ, ಜಾಸ್ತಿ ವಿತರಣೆ ಇಲ್ಲ. ಮಗು ಕಣ್ಣು ಮುಚ್ಕೊಂಡು ಎಲ್ಲದನ್ನು ಹೇಳುತ್ತೆ. ಇದು ಯಾವುದು ಮ್ಯಾಜಿಕ್ ಅಲ್ಲ, ಜಾದೂ ಅಲ್ಲ. ಇದು ಒಂದು ಕಲೆ. ನಮ್ಮೊಳಗೆ ಇರ್ತಕ್ಕಂಥ 6 ಚಕ್ರಗಳು ಇಲ್ಲಿ ಆಕ್ಟಿವ್ ಆಗಿರ್ತವೆ. 6 ಚಕ್ರಗಳಿಂದ ಮಗು ಕಣ್ಣು ಮುಚ್ಕೊಂಡೆ ಎಲ್ಲವುದನ್ನು ಹೇಳುತ್ತೆ. ಆವಾಗ 3ನೇ ಕಣ್ಣು ಓಪನ್ ಆಗಿರುತ್ತೆ. ಇದನ್ನು ತ್ರಿನೇತ್ರ ಜ್ಞಾನ ಯೋಗ ಅಂತ ಹೇಳ್ತಿದ್ದಾರೆ. ಆ ಮಗು ಅವರು ಪರಿಚಯ ಮಾಡ್ಕೊತಾನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಲಾಸ್ ಮಳೆಮಠ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಟಾಪಿಕ್ ಗಾಂಧಾರಿ ವಿದ್ಯೆ. ಗ್ರೀನ್ ಕಲರ್, ಗ್ರೀನ್ ಕಲರ್, ಯೆಲ್ಲೋ ಕಲರ್, ಸಾರಿನ ಕೊಡಕತ್ತಾರ ಅದನ್ನ ನೋಡಿ. ಇದು ಬಿಡು ಮೈಕ್ FORMULAE and EQUATIONS. ಫಾರ್ಮುಲಾಸ್
ಗ್ರೀನ್ ಕಲರ್. ನಂಬರ್ 8 ರೆಡ್ ಕಲರ್. ಬೌನ್ಸ್ ಮಾಡಿ ಕೆಳಗಡೆ ಬೌನ್ಸ್ ಮಾಡಿ ಮೇಲೆ ಬರ್ತದೆ. ಪಿಂಕ್ ಕಲರ್. ಅಲ್ಲಿ ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ. ಹಾಂ, ನೋಡು ಏನಿದೆ ಎದುರಿಗೆ, ಸ್ಕ್ಯಾನ್ ಮಾಡು ನೀಟಾಗಿ. ಕ್ರೀಮ್ ಕಲರ್ ಪ್ಯಾಂಟ್ ಹಾಕೊಂಡಿದ್ದಾರೆ. ಮತ್ತೆ ದಯವಿಟ್ಟು ಎಲ್ಲರೂ ಆ ಬಾಲಕನಿಗೆ ಜೋರಾದ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಂತೇಳಿ ಕೇಳ್ಕೊಳ್ತೇನೆ. ಅದ್ಭುತವಾದ ಕಲೆ, ಶರ್ಟ್ ಯಾವ ಕಲರ್ ಇದೆ? ಅದ್ಭುತವಾದ ಗಾಂಧಾರ ಕಲೆ, ಗಾಂಧಾರಿ ಕಲೆ. ದಯವಿಟ್ಟು ಅಲ್ಲ ಅಂತ ಇದು ರೆಡ್ ಒಳಗೆ ಮಿಕ್ಸ್. ಮೆರೂನ್ ರೆಡ್. ಮೆರೂನ್ ರೆಡ್. ಬಟ್ ಅವ್ರೇನು ಕೊಡ್ತಾ ಇದ್ದಾರೆ ನೋಡಿ. ನೋಡೋದು ಏನು ನೋಡಿ, ಏನು ಹೇಳೋದು? 50 rupees ನೋಟ್. ಅದು ಸೀರಿಯಲ್ ಬಿಡು, ನನಗೆ ಹಿಡ್ಕೊಂಡ್ಬಿಡು. 450 734. ಕರೆಕ್ಟ್ ಇದೆನಾ ಸರ್? ಥ್ಯಾಂಕ್ ಯು. ಮತ್ತೆ ಸರ್ ಇನ್ನೂ ಏನಾದರೂ? ಇದು ಪ್ರಾಚೀನ ವಿದ್ಯೆ, ಯಾವುದೇ ಇಲ್ಲಿ ಜಾದು ಮಂತ್ರ ಯಾವುದಿಲ್ಲ. ಯಾರಾದರೂ ಎದ್ದು ಬಂದು ಏನಾದರೂ ಕೇಳ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಥಿಂಗ್ಸ್ನ ಕೊಡ್ಬೋದು. ಲಾಸ್ಟ್ ಯಾರಾದರೂ ಬಂದು ಕೇಳ್ಬೋದು, ಯಾರಿಗಾದರೂ ಡೌಟ್ ಇದ್ದರೆ ಏನಾದರೂ ಬಂದು ಕೇಳ್ಬೋದು. ಬನ್ನಿ, ಕಮ್ ಫಾಸ್ಟ್. ಬನ್ನಿ ಮೇಡಮ್, ನೀವು ಒಂದು ಹಾಂ ಬನ್ನಿ ಅಂಕ. ನಿಮ್ಮ ಹತ್ರ ಏನಾದರೂ ಇದ್ರೆ ಕೊಡಿ, ಅವ್ನು ಬೆಲ್ತಾನೆ. ಹಂಗೆ ಕೊಡ್ರಿ. ನೋಡಿ ಏನು ಕೊಟ್ಟಿದ್ದಾರೆ ಮೇಡಮ್. ಕಲಾವಿದರ ಪಾಸ್. ನೋಡು ಕಲರ್ ಯಾವುದಿದೆ, ಅದು ಏನು ನೋಡೋದು? ಗ್ರೀನ್ ಕಲರ್. ಅದ್ಭುತವಾದ ಪ್ರದರ್ಶನ. ಬರಲಿ ಚಪ್ಪಾಳೆ ಇಲ್ಲಿಯವರೆಗೆ. ಇದನ್ನು ನೋಡು ಲಾಸ್ಟ್. ಗಾಂಧಾರಿ ಕಲೆಯನ್ನ ನಮ್ಮ ಶಿವಲೀಲಾ ಮಾಟದ ಹೊಸಪೇಟೆ ಪಾರ್ಟಿ, ಕರ್ನಾಟಕ ರಾಷ್ಟ್ರ ಸಮಿತಿ. ಶಭಾಷ್. ಏನಿದೆ ನೋಡಿ ಇಲ್ಲಿ. ವಿಜಯನಗರ ವಿಜಯನಗರ ಜಿಲ್ಲಾ. ಅದ್ಭುತ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೊಡು. ವಿಐಪಿ ಪಾಸ್. ಇಲ್ಲಿಯವರೆಗೆ ಯಾರೇ ಪರೀಕ್ಷೆ ಮಾಡಲಿ ಸರಿ ಉತ್ತರವನ್ನ ತನ್ನ ಒಂದು ಗಾಂಧಾರಿ ಕಲೆಯ ಮೂಲಕ ಪ್ರಸ್ತುತ ಪಡಿಸಿರ್ತಕ್ಕಂತಹ ಶ್ರೀಮತಿ ಶಿವಲೀಲಾ ಮಠದ ಹೊಸಪೇಟೆ ಹಾಗೂ ಅವರ ಜೊತೆಗೆ ಭಾಗವಹಿಸಿರ್ತಕ್ಕಂತಹ ವಿಶಾಲ್ ಮಳೆಮಠ್ ಹಾಗೂ ಶ್ರೀಕಾರ್ ಹಿರೇಮಠ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅರ್ಪಿಸೋಣ.
ಹಾಗೆ ನಮ್ಮ ಗಾಂಧಾರಿ ಕಲೆಯನ್ನು ಪ್ರಸ್ತುತಪಡಿಸಿರ್ತಕ್ಕಂತಹ ಕಲಾವಿದರಿಗೆ ಇಲಾಖೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಈಗ ಮಧುಶ್ರೀ ಸಾಂಸ್ಕೃತಿಕ ಕಲಾ ಸಂಘ ಕಾರಟಗಿ ಇವರು ವೇದಿಕೆಗೆ ಆಗಮಿಸಬೇಕು, ತಮ್ಮ ಕಲಾ ಪ್ರದರ್ಶನವನ್ನು ಪ್ರದರ್ಶಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಧುಶ್ರೀ ಸಾಂಸ್ಕೃತಿಕ ಕಲಾ ಸಂಘ ಕಾರಟಗಿ ತಾಲೂಕು. ನೃತ್ಯ ಎಲ್ಲರ ನೆಚ್ಚಿನ ಜಾನಪದ ನೃತ್ಯವನ್ನ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಕಾರಟಗಿ ತಾಲೂಕಿನ ಮಧುಶ್ರೀ ಸಾಂಸ್ಕೃತಿಕ ಕಲಾ ತಂಡದ ಮುದ್ದು ಮಕ್ಕಳು. ಎಂಥ ಕೊಡ ಕೊಟ್ಟಾಳ ನಮ್ಮತ್ತೆ, ನನ್ನ ಬಾಳ್ಬೇಕ ಬಡ್ಕೊಂಡು ಕೊಡ ಒಡದೈತಿ. ಎಂಥ ಕೊಡ ನವ್ವ ಪುಟ್ಟ ಪೂರ ಮೈ ಮರೆತು ಮಾಡ್ಯ ನವ್ವ ಕುಂಬಾರ ಇದನ್ನ ಹಸಿ ಬೀಸಿ ಸುಟ್ಟ ನವ್ವ ಪುಟ್ಟ ಪೂರ ನಮ್ಮತ್ತೆ. ಅದ್ಭುತವಾಗಿರ್ತಕ್ಕಂತಹ ನೃತ್ಯವನ್ನ ಪ್ರದರ್ಶಿಸತಕ್ಕಂತಹ ಮುದ್ದು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಬರಲಿ ಜೋರಾದ ಚಪ್ಪಾಳೆ. ಒಂದು ನಿಮಿಷ, ಈ ಮಕ್ಕಳೆಲ್ಲರೂ ಸಹ ಪ್ರಶಸ್ತಿ ಪ್ರಶಸ್ತಿ ಪತ್ರಗಳನ್ನ ಪಡ್ಕೊಂಡು ಹೋಗ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಧುಶ್ರೀ ಸಾಂಸ್ಕೃತಿಕ ಕಲಾ ಸಂಘ ಕಾರಟಗಿ ವತಿಯಿಂದ ಇಲ್ಲಿಯವರೆಗೆ ಪ್ರಸ್ತುತಪಡಿಸಿರ್ತಕ್ಕಂತಹ ಜಾನಪದ ನೃತ್ಯ ಬಹಳ ಅರ್ಥಪೂರ್ಣವಾಗಿ ಬಹಳ ಸುಂದರವಾಗಿ ಮೂಡಿಬಂತು. ಆ ಮುದ್ದು ಮಕ್ಕಳಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಸುಗಮ ಸಂಗೀತವನ್ನು ನಡೆಸಿಕೊಟ್ಟಂತಹ, ಉತ್ತಮ ಪ್ರದರ್ಶನವನ್ನು ನೀಡಿರ್ತಕ್ಕಂತಹ ಸಂಗೀತ AHM ಮತ್ತು ತಂಡ ಉತ್ತಂಗೈ ಅಡಗಲಿಯವರು ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ಹಾಗೆ ವೇದಿಕೆಯ ಆಯೋಜಕರು ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ, ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ಭರತನಾಟ್ಯ ಮಧುರ ಸಂಪಂಗಾವಿ ಮತ್ತು ತಂಡ ಹೊಸಪೇಟೆ, ಈ ತಂಡದವರು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗ ಪ್ರಸ್ತುತಪಡಿಸಲಿದ್ದಾರೆ. ಅವಿಘ್ನಂ ಇಲ್ಲಿಯವರೆಗೆ ಅದ್ಭುತ ಭಜನಾ ಪ್ರದರ್ಶನವನ್ನು ನಡೆಸಿರ್ತಕ್ಕಂತಹ ಶ್ರೀ ಬೀರಲಿಂಗೇಶ್ವರ ಭಜನಾ ಸಾಂಸ್ಕೃತಿಕ ಸಂಘ ಹರಪನಹಳ್ಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ನವೀನ್ ಕುಮಾರ್ ಸರ್, ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು, ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ DYSP ಆಗಿರ್ತಕ್ಕಂತಹ ತಿಪ್ಪೇಸ್ವಾಮಿ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ಪ್ರಶಸ್ತಿ ಪತ್ರಗಳನ್ನು ನಮ್ಮ ಭಜನಾ ತಂಡಕ್ಕೆ ಕೊಡುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಶಸ್ತಿ ಪತ್ರವನ್ನು ನೀಡಿರ್ತಕ್ಕಂತಹ ಅಧಿಕಾರಿಗಳಿಗೆ ವೇದಿಕೆಯ ಪರವಾಗಿ ಹಾಗೂ ಜಿಲ್ಲಾಡಳಿತ, ವಿಜಯನಗರ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಭಜನಾ ಮಂಡಳಿಯವರಿಗೆ ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆ ಅವರಿಗೆ ಆಶೀರ್ವಾದ, ಅಭಿನಂದನೆಗಳು. ಹಾಗಾಗಿ ಅವರನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಳ್ತಾ ಈಗ ಜಾನಪದ ಸಂಗೀತವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀ ಮೌನೇಶ್ ತಿಮ್ಮಣ್ಣ ಚನ್ನದಾಸ್ ಯಲಬುರ್ಗಾ ಹಾಗೂ ಕೊಪ್ಪಳದವರು.
ನೆಲೆಯಲ್ಲಿ ಜಾನಪದ ಗೀತೆಯನ್ನ ಪ್ರಸ್ತುತಪಡಿಸಿರ್ತಕ್ಕಂತಹ ಶ್ರೀ ಮೌನೇಶ್ ತಿಮ್ಮಣ್ಣ ಚೆನ್ನದಾಸ್ ಸರ್ ಯಲಬುರ್ಗಾ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅವರು ಸುಮಧುರ ಗಾಯಕ, ಗಾನಭೂಷಣ, ಗಾನ ಕೋಗಿಲೆ, ವಚನ ಕಂಠಸಿರಿ ಗಾಯಕ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಏರಿಸಿಕೊಂಡಂಥವರು ಶ್ರೀ ಮೌನೇಶ್ ತಿಮ್ಮಣ್ಣ ಚೆನ್ನದಾಸ್ ಯಲಬುರ್ಗಾ ಇವರು. ಅವರಿಗೆ ಅಧಿಕಾರಿಗಳು ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಲಾವಿದರು, ಭರತನಾಟ್ಯ ಕಲಾವಿದರು ವೇದಿಕೆಗೆ ಆಗಮಿಸಬೇಕು. KB ರಕ್ಷಿತಾ ಮತ್ತು ತಂಡ ಕಾಕುಬಾಳ್ ಹೊಸಪೇಟೆ ಅವರನ್ನ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಭರತನಾಟ್ಯ ತಂಡದ ನಮ್ಮ ಕಲಾವಿದೆಯರು ಬಹಳ ರಮ್ಯವಾಗಿ, ಬಹಳ ಸುಂದರವಾಗಿ ತಮ್ಮ ಉಡುಪುಗಳು, ವೇಷಭೂಷಣಗಳೊಂದಿಗೆ ವೇದಿಕೆಗೆ ಕಳೆಯನ್ನ ಕೊಡ್ತಾ ಇದ್ದಾರೆ. ಬರಲಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈಗ ಪ್ರಸ್ತುತಗೊಳ್ತಾ ಇದೆ ಭರತನಾಟ್ಯ KB ರಕ್ಷಿತಾ ಮತ್ತು ತಂಡ ಕಾಕ್ಬಾಳ್ ಇವರಿಂದ. ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು. ಅದ್ಭುತ ಅದ್ಭುತ. ಅದ್ಭುತವಾಗಿರ್ತಕ್ಕಂತಹ ನಮ್ಮ ನವ ದುರ್ಗೆಯರಿಗೆ ಬರಲಿ ಜೋರಾದ ಚಪ್ಪಾಳೆ. ನವ ದುರ್ಗೆಯರು ದುಷ್ಟ ಸಂಹಾರವನ್ನ ಮಾಡಿರ್ತಕ್ಕಂತಹ ಭರತನಾಟ್ಯ ಕಲಾವಿದೆಯರಾಗಿರ್ತಕ್ಕಂತಹ KB ರಕ್ಷಿತಾ ಮತ್ತು ತಂಡ ಕಾಕಬಾಳ್ ಇವರಿಗೆ ಕನ್ನಡ ಜಿಲ್ಲಾಡಳಿತ, ವಿಜಯನಗರ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಮೇಡಮ್ ಬನ್ನಿ, ಪ್ರಶಸ್ತಿ ಪತ್ರಗಳನ್ನು ನೀಡಬೇಕಾಗಲ್ವಂತೆ. ಈ ಒಂದು ಕಲಾವಿದೆಯರ ಏನು ನೃತ್ಯ ಇತ್ತಲ್ಲ, ಅದರ ಹಿಂದೆ ಕಾಣದ ಕೈಗಳ ಒಂದು ಪ್ರಯತ್ನ ಬಹಳ ಇದೆ. ಹಾಗಾಗಿ ಆ ಕಾಣದ ಕೈಯನ್ನು ನಾವು ಇವತ್ತು ವೇದಿಕೆ ಕರೆದು ಅವರನ್ನು ನಾವು ಅಭಿನಂದಿಸಲೇಬೇಕು. ಈ ಮಕ್ಕಳ ಒಂದು ಪೂರ್ವಭಾವಿ ತಯಾರಿ, ವೇಷಭೂಷಣಗಳು, ನೃತ್ಯದ ಒಂದು ತಯಾರಿಯನ್ನು ಮಾಡಿರ್ತಕ್ಕಂತಹ ಮೇಡಮ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಯುತ KB ರಾಮಚಂದ್ರಪ್ಪ ಅವರು ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯನಗರ, ಕುಮಾರಿ ನೇತ್ರಾವತಿ ತಹಶೀಲ್ದಾರರು ಕೂಡ್ಲಿಗಿ ಮತ್ತು ಶ್ರೀಯುತ ರಾಘವೇಂದ್ರ ರಾವ್ ಹರಪಳ್ಳಿಯ ತಹಶೀಲ್ದಾರರು ಮತ್ತು ಮುರಳೀಕೃಷ್ಣ ಆರಯ್ಯ ಅವರಂಥವರು ಮತ್ತು ಆಯೋಜಕರೆಲ್ಲರೂ ವೇದಿಕೆ ಮೇಲೆ ವೈಭವ ಪೂರಿತವಂತ ಒಂದು ಪ್ರದರ್ಶನ ನೀಡಿದಂತಹ ಈ ಒಂದು ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ನೀಡಿದ್ದಕ್ಕಾಗಿ ಧನ್ಯವಾದಗಳು, ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಇನ್ನು ಮುಂದಿನ ತಯಾರಿ ಸುಗಮ ಸಂಗೀತ. ಈ ಸುಗಮ ಸಂಗೀತವನ್ನ ಶ್ರೀ HM ಶಂಕರಯ್ಯ ಮತ್ತು ತಂಡದವರು ವೇದಿಕೆಗೆ ಆಗಮಿಸಬೇಕು. ಶ್ರೀ HM ಶಂಕರಯ್ಯ ಕೋಗಳಿ ಇವರು ಸುಮಾರು 45 ವರ್ಷಗಳಿಂದ ಕಲಾ ಸೇವೆಯನ್ನ ಮಾಡ್ತಾ ಬಂದಿರುವಂಥವರು. ಅನೇಕ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ನಾಟಕಗಳಲ್ಲಿ ಸಂಗೀತ ಸಂಯೋಜನೆಯನ್ನು ಮಾಡಿರ್ತಕ್ಕಂಥವರು HM ಶಂಕರಯ್ಯನವರಾಗಿದ್ದಾರೆ. ಇಂತಹ ಶಂಕರಯ್ಯನವರು ಇವತ್ತು ಸಂಗೀತ ಸುದಿಯನ್ನು ನಮ್ಮೆಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ. ಸುಗಮ ಸಂಗೀತ ಶ್ರೀ HM ಶಂಕರಯ್ಯ ತಂಡ ಕೊಟ್ಟೂರಿನವರು ಅವರು ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸುಗಮ ಸಂಗೀತವನ್ನು ಪ್ರಸ್ತುತ ಮಾಡಿದಂಥವರು ಶ್ರೀ HM ಶಂಕರಯ್ಯ ಮತ್ತು ತಂಡ ಕೊಟ್ಟೂರು ಇವರಿಗೆ ನಮ್ಮ ವೇದಿಕೆಯ ಅಧಿಕಾರಿಗಳಾಗಿರ್ತಕ್ಕಂತಹ KB ರಾಮಚಂದ್ರಪ್ಪ ಸರ್ ಅವರು, ಹಾಗೆಯೇ ಕುಮಾರಿ ನೇತ್ರಾವತಿ ಮೇಡಮ್ ಅವರು, ಹಾಗೆ ರಾಘವೇಂದ್ರ ಸರ್ ಅವರು ಪ್ರಶಸ್ತಿ ಪತ್ರಗಳನ್ನು ನೀಡಿ ಅವರಿಗೆ ಗೌರವಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ವೇದಿಕೆಯ ಅಧಿಕಾರಿಗಳಿಗೂ ಹಾಗೂ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ತತ್ವಪದ ಗಾಯನ ಶ್ರೀ ಮಾರಿಕಾಂಬಾ ಭಜನಾ ಮತ್ತು ಸಾಂಸ್ಕೃತಿಕ ಸಂಘ ಹರಪನಹಳ್ಳಿ ಇವರಿಗೆ ವೇದಿಕೆಗೆ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಬರಮಾಡಿಕೊಳ್ಳೋಣ. ಕಲಾವಿದರು ದೂರದ ಊರಿಂದ ಬಂದಿರ್ತಾರೆ, ಅವರಿಗೆ ನಮ್ಮ ಚಪ್ಪಾಳೆಯೇ ಶ್ರೀರಕ್ಷೆ. ಹಾಗಾಗಿ ಚಪ್ಪಾಳೆಯೊಂದಿಗೆ ನಾವು ಕಲಾವಿದರನ್ನ ಬೆಳೆಸೋಣ, ಉಳಿಸೋಣ, ಗೌರವಿಸೋಣ. ಈ ಹಂಪಿಯ ನೆಲ ಕಲಾವಿದರ ನೆಲೆನಾಡು. ಹಾಗಾಗಿ ಕಲೆಗೆ ಎಲ್ಲರೂ ಸಹ ನಾವು ಗೌರವವನ್ನು ನೀಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ತತ್ವಪದ ಗಾಯನವನ್ನು ಮಾಡಿರ್ತಕ್ಕಂತಹ ಶ್ರೀ ಮಾರಿಕಾಂಬಾ ಭಜನಾ ಮತ್ತು ಸಾಂಸ್ಕೃತಿಕ ಸಂಘ ಹರಪನಹಳ್ಳಿ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ KB ರಾಮಚಂದ್ರಪ್ಪ ಸರ್ ಅವರು, ಹಾಗೇನೆ ರಾಘವೇಂದ್ರ ರಾವ್ ಅವರು ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಕಾಣಿಕೆಗಳನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮತ್ತೊಮ್ಮೆ ಭಜನಾ ತಂಡಕ್ಕೆ ಜೋರಾದ ಚಪ್ಪಾಳೆಗಳ ಮೂಲಕ ಅವರನ್ನ ಅಭಿನಂದಿಸಬೇಕು. ಹಾಗೇನೆ ವೇದಿಕೆಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಆತ್ಮೀಯರೆಲ್ಲರೂ ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕು. ಕುರ್ಚಿಗಳಿದ್ದಾವೆ, ಆರಾಮಾಗಿ ಕೂಡ್ರಿ. ಪಕ್ಕದಲ್ಲಿ ನಿಲ್ಲೋದಕ್ಕಿಂತಲೂ ಕುಂತು ಕಾರ್ಯಕ್ರಮವನ್ನು ಅವಲೋಕಿಸ್ರಿ ಅಂತೇಳಿ ಹೇಳ್ತಾ ಮುಂದಿನ ಕಾರ್ಯಕ್ರಮ ಕಥಾ ಕೀರ್ತನ ಶ್ರೀಯುತ ವೇದಮೂರ್ತಿ ಪದ್ಮಾಕ್ಷರಯ್ಯ ಸ್ವಾಮಿ ಸುಳೇಕಲ್ ಕೊಪ್ಪಳ ಜಿಲ್ಲೆ ಅವರಿಂದ. ವೇದಿಕೆಯ ಮೇಲೆ ತತ್ವಪದ ಗಾಯನವನ್ನು ಮಾಡಿರ್ತಕ್ಕಂತಹ ಶ್ರೀ ಮಾರಿಕಾಂಬಾ ಭಜನಾ ಮತ್ತು ಸಾಂಸ್ಕೃತಿಕ ಸಂಘ ಹರಪನಹಳ್ಳಿ ಇವರಿಗೆ ಇಲಾಖೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಈಗ ಶ್ರೀ ವೇದಮೂರ್ತಿ ಪದಾಕ್ಷರಯ್ಯ ಸ್ವಾಮಿ ಸುಳೇಕಲ್ ಕೊಪ್ಪಳ ಜಿಲ್ಲೆಯ ಅವರಿಂದ ಕಥಾ ಕೀರ್ತನ. ಈ ಕಥಾ ಕೀರ್ತನ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯ ಬಹುದೊಡ್ಡ ಪರಂಪರೆ. ಹಾಗಾಗಿ ಕಥೆಯ ಮೂಲಕ ಕೀರ್ತನೆಯನ್ನು ಮಾಡಲಿಕ್ಕೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ವೇದಮೂರ್ತಿ ಪದ್ಮಾಕ್ಷರಯ್ಯ ಸ್ವಾಮಿಯವರಿಗೆ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಸ್ವಾಗತವನ್ನು ಕೋರೋಣ ಅಂತ ಹೇಳ್ತಾ ಮನದೊಳಗ ಸೊಕ್ಕಿನ ಮಾತನ್ನಾಡ್ಕೊಂತಾನ. ನಾವು ಯಾವಾಗಲೂ ಪರರ ಉಪಕಾರದೊಳಗಿದ್ದಾಗ ಸರ್ವವು ನನ್ನದಾಗ್ತದೆ ಅನ್ನುವಂಥದ್ದನ್ನ ನಿಂಬೆಯಕ್ಕನ ಚರಿತ್ರೆಯಿಂದ ನಾವೆಲ್ಲ ತಿಳಿದುಕೊಳ್ಳುವಂಥದ್ದಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಕೀರ್ತನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಈಗ ಶಾಸ್ತ್ರೀಯ ಸಂಗೀತ ಶ್ರೀ ಪೂಜಾರ್ ದುರ್ಗೇಶ್ ಮತ್ತು ತಂಡ ಹೊಸಪೇಟೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಶ್ರೀ ಪೂಜಾರಿ ದುರ್ಗೇಶ್ ಮತ್ತು ತಂಡ ಹೊಸಪೇಟೆ. ಚಪ್ಪಾಳೆಯೊಂದಿಗೆ ಇವರನ್ನ ನಾವು ವೇದಿಕೆಯಲ್ಲಿ ಸ್ವಾಗತಿಸೋಣ. ಇಲ್ಲಿಯವರೆಗೆ ಸಂಗೀತ ಗಾಯನವನ್ನು ನಡೆಸಿರ್ತಕ್ಕಂಥ ಶ್ರೀ ಪೂಜಾರಿ ದುರ್ಗೇಶ್ ಮತ್ತು ತಂಡ ಹೊಸಪೇಟೆ ಇವರಿಗೆ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ಹಾಗೆ ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ KB ರಾಮಚಂದ್ರಪ್ಪ ಸರ್ ಅವರು, ಹಾಗೆ ಕುಮಾರಿ ನೇತ್ರಾವತಿ ಮೇಡಮ್ ಅವರು, ಹಾಗೆ ರಾಘವೇಂದ್ರ ಸರ್ ಅವರು ಈ ಒಂದು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಪೂಜಾರಿ ದುರ್ಗೇಶ್ ಮತ್ತು ತಂಡ ಹೊಸಪೇಟೆ ಇವರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡುವುದರ ಮೂಲಕ ಅಭಿನಂದಿಸಬೇಕು ಅಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಬರಲಿ ಜೋರಾದ ಚಪ್ಪಾಳೆ. ನಿಮ್ಮ ಮುಂದೆ ಭರತನಾಟ್ಯ ಶ್ರೀಮತಿ R ಅನಗ ಮತ್ತು ತಂಡ ಹೊಸಪೇಟೆ ಇವರಿಂದ.
ಅದ್ಭುತ ಪ್ರದರ್ಶನವನ್ನು ನೀಡಿರ್ತಕ್ಕಂತಹ ಭರತನಾಟ್ಯ ಕಲಾವಿದರಾಗಿರ್ತಕ್ಕಂತಹ ಶ್ರೀಮತಿ ಆರ್ ಅನಘ ಮತ್ತು ತಂಡ ಹೊಸಪೇಟೆ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ಪ್ರಶಸ್ತಿ ಪತ್ರವನ್ನು ನಮ್ಮ ಅಧಿಕಾರಿಗಳಾಗಿರ್ತಕ್ಕಂತಹ ಕುಮಾರಿ ನೇತ್ರಾವತಿ ತಹಶೀಲ್ದಾರ್ ಕೂಡ್ಲಿಗೆ ಹಾಗೆ ರಾಘವೇಂದ್ರ ರಾವ್ ತಹಶೀಲ್ದಾರ್ ಹರಪನಹಳ್ಳಿ ಇವರು ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಹೇಳಿ ವೇದಿಕೆಯ ಪರವಾಗಿ ಜಿಲ್ಲಾಡಳಿತ ವಿಜಯನಗರ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ನೀಡಬೇಕು. ಅದ್ಭುತ ಪ್ರದರ್ಶನವನ್ನು ನೀಡಿರ್ತಕ್ಕಂತಹ ಅನಘ ಮತ್ತು ತಂಡದವರಿಗೆ ಭರತನಾಟ್ಯದ ಒಂದು ಚಾಪನ್ನು ಮನಮುಟ್ಟುವಂತೆ ಪ್ರದರ್ಶಿಸಿರ್ತಕ್ಕಂತಹ ಈ ಎಲ್ಲ ಕಲಾ ತಂಡಕ್ಕೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸೋಣ. ಇಲ್ಲಿಯವರೆಗೆ ನಾದಸ್ವರ ಲಯ ತರಂಗವನ್ನು ಹೃದಯಕ್ಕೆ ಆ ಒಂದು ಲಯವನ್ನು ಮುಟ್ಟಿಸಿರ್ತಕ್ಕಂತಹ ನಮ್ಮ ಶ್ರೀ ಪುನೀತ್ ಕುಮಾರ್ BR ಮತ್ತು ತಂಡ ದೂರದ ಊರು ಮಂಡ್ಯದಿಂದ ಆಗಮಿಸಿ ನಾದಸ್ವರ ಲಯ ತರಂಗದ ಒಂದು ಪ್ರದರ್ಶನವನ್ನು ಕೊಟ್ಟಂತಹ ಎಲ್ಲ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ಕಲಾವಿದರಿಗೂ ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಹಿರಿಯ ಅಧಿಕಾರಿಗಳು ಈ ಒಂದು ನಾದಸ್ವರ ಲಯ ತರಂಗ ತಂಡಕ್ಕೆ ಪ್ರಶಸ್ತಿ ಪತ್ರಗಳನ್ನು ನೀಡುವುದರ ಮೂಲಕ ಗೌರವಿಸಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಭರತನಾಟ್ಯ ಶ್ರೀ ಕುಮಾರಿ B ಸಾಯಿನಿಧಿ ಕಂಪ್ಲಿ. ಭರತನಾಟ್ಯ ಶ್ರೀ ಕುಮಾರಿ B ಸಾಯಿನಿಧಿ ಕಂಪ್ಲಿ ಇವರಿಂದ. ಅದ್ಭುತವಾದ ಭರತನಾಟ್ಯ ಪ್ರದರ್ಶನವನ್ನು ಮಾಡಿರ್ತಕ್ಕಂತಹ ಶ್ರೀ ಕುಮಾರಿ B ಸಾಯಿನಿಧಿ ಕಂಪ್ಲಿ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ಅವರಿಗೆ ನಮ್ಮ ವೇದಿಕೆಯ ಅಧಿಕಾರಿಗಳು ಪ್ರಶಸ್ತಿ ಪತ್ರವನ್ನು ನೀಡಿ ಅವಳನ್ನು ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಕುಮಾರಿ ರಿತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡ ಹೊಸಪೇಟೆ ಶಾಸ್ತ್ರೀಯ ನೃತ್ಯ ಪುಟಾಣಿ ಮಕ್ಕಳು ಘಲ್ ಘಲ್ ಅಂತೇಳಿ ಗೆಚ್ಚೆಯ ನಾದದೊಂದಿಗೆ ವೇದಿಕೆಯ ಆ ಒಂದು ರಂಗನ್ನ ಮತ್ತಷ್ಟು ಮಗದಷ್ಟು ಹೆಚ್ಚಿಸಿದ್ದಾರೆ. ಇವರು ಬರೋದು ನೋಡಿದ್ರೇನೆ ಖುಷಿ ಆಗ್ತದೆ. ಬರಲಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಪುಟಾಣಿಗಳನ್ನ ಈ ಒಂದು ವಿರೂಪಾಕ್ಷೇಶ್ವರ ದೇವಾಲಯದ ವೇದಿಕೆಗೆ ನಾವು ಇವತ್ತು ಬರಮಾಡ್ಕೊಳ್ತಾ ಇದ್ದೇವೆ. ಶಾಸ್ತ್ರೀಯ ನೃತ್ಯ ಕುಮಾರಿ ರಿತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡ ಹೊಸಪೇಟೆ. जटाटवी गलज्जल प्रवाह पावित सुशंकरस्य चिन्तनो ರಂಗುರಂಗಾದ ಶಾಸ್ತ್ರೀಯ ನೃತ್ಯವನ್ನ ಮಾಡಿರ್ತಕ್ಕಂತಹ ಕುಮಾರಿ ರಿತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಗಂಧರ್ವ ಲೋಕವನ್ನಾಗಿ ಮಾಡಿರ್ತಕ್ಕಂತಹ ನಮ್ಮ ಎಲ್ಲ ಪುಟಾಣಿ ನೃತ್ಯಗಾರ್ತಿಯರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವೆಲ್ಲರೂ ಪ್ರೋತ್ಸಾಹಿಸೋಣ. ಎಲ್ಲ ಶಾಲಿನಿ ಮೇಡಮ್ ಅವರು ವೇದಿಕೆಗೆ ಬರಲೇಬೇಕು. ತುಂಬಾ ಉತ್ತಮ ನೃತ್ಯಗಳನ್ನ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ತಯಾರು ಮಾಡಿ ವೇದಿಕೆಗೆ ಕರ್ಕೊಂಡು ಬರ್ತಕ್ಕಂಥದ್ದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಆ ಪುಟಾಣಿ ಮಕ್ಕಳಿಗೆ ಮೆರಗನ್ನ ತುಂಬಿರ್ತಕ್ಕಂತಹ ಮೇಡಮ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಶ್ರೀಯುತ ರಾಘವೇಂದ್ರ ರಾವ್ ತಹಶೀಲ್ದಾರ್ ಹರಪನಹಳ್ಳಿ ಹಾಗೂ ಕುಮಾರಿ ನೇತ್ರಾವತಿ ಮೇಡಮ್ ಅವರು ತಹಶೀಲ್ದಾರ್ ಕೂಡ್ಲಿಗಿ ಅವರು ಅವರೆಲ್ಲರ ಜೊತೆ ನಿಂತು ಫೋಟೋ ತೆಗೆಸ್ಕೊಳ್ಳುವಂಥದ್ದು ಒಂದು ಪುಟಾಣಿ ನೃತ್ಯಗಾರ್ತಿಯರಿಗೆ ಈಗ ನಮ್ಮ ವೇದಿಕೆಯ ಅಧಿಕಾರಿಗಳು ಪ್ರಶಸ್ತಿ ಪತ್ರವನ್ನ ನೀಡುವುದರ ಮೂಲಕ ಅವರನ್ನ ಗೌರವಿಸ್ತಾ ಇದ್ದಾರೆ. ಅಭಿಮಾನದ ಚಪ್ಪಾಳೆ ಬರಲಿ ಎಲ್ಲರಿಂದ. ಇವತ್ತಿನ
ಈ ಕಿರಿಯ ನೃತ್ಯಗಾರ್ತಿಯರು ಮುಂದೊಂದು ದಿವಸ ಉಜ್ವಲ ಭವಿಷ್ಯ ಇವರದಾಗಲಿ ಅನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ವೇದಿಕೆಗೆ ಮೆರುಗು ಕೊಟ್ಟಂತಹ ಈ ಒಂದು ಭರತನಾಟ್ಯ ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಗೀತ ಗಾಯನ ಶ್ರೀ ಜಿ ಮಾರುತಿರಾವ್ ಪಾಂಡುರಂಗ ಸಂಗೀತ ಪಾಠಶಾಲೆ ಹೊಸಪೇಟೆ ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಗೀತ ಗಾಯನವನ್ನ. ಇಲ್ಲಿಯವರೆಗೆ ಗೀತ ಗಾಯನವನ್ನ ಮಾಡಿರ್ತಕ್ಕಂಥ ಶ್ರೀ ಮಾರುತಿರಾವ್ ಪಾಂಡುರಂಗ ಸಂಗೀತ ಪಾಠಶಾಲೆ ಹೊಸಪೇಟೆ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ವಿಶೇಷ ವಾದನ ಸ್ಯಾಕ್ಸೋಫೋನ್ ವಾದನ, ಹಾಗಾಗಿ ಅದರ ವಿಶೇಷತೆಯ ಸ್ವಾದವನ್ನ ಇವತ್ತು ನಾವೆಲ್ಲರೂ ಸವಿಯೋಣ. ಶ್ರೀ ಭಜಂತ್ರಿ ಯರಿಸ್ವಾಮಿ ಮತ್ತು ತಂಡ ಹಾಗರಿ ಬೊಮ್ಮನಹಳ್ಳಿ ಇವರಿಂದ ಪ್ರಸ್ತುತಪಡಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಸ್ಯಾಕ್ಸೋಫೋನ್ ವಾದನ ವಿಶೇಷವಾಗಿ ಎಲ್ರಿಗೂ ಇಷ್ಟ ಆಗ್ತಕ್ಕಂತಹ ಈ ವಾದನವನ್ನ ಬಹಳ ಇಂಪಾಗಿ ನುಡಿಸಿರ್ತಕ್ಕಂತಹ ಶ್ರೀ ಭಜಂತ್ರಿ ಯರಿಸ್ವಾಮಿ ಮತ್ತು ತಂಡ ಹಾಗರಿ ಬೊಮ್ಮನಹಳ್ಳಿ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಈ ಕಲಾ ತಂಡಕ್ಕೆ ನಮ್ಮ ವೇದಿಕೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಕೆ ಬಿ ರಾಮಚಂದ್ರಪ್ಪ ಸರ್ ಅವರು, ಹಾಗೇನೆ ಕುಮಾರಿ ನೇತ್ರಾವತಿ ಮೇಡಮ್ ಅವರು, ಹಾಗೇನೆ ರಾಘವೇಂದ್ರ ರಾವ್ ಸರ್ ಅವರು ಅವರಿಗೆ ಸ್ಮರಣಿಕೆಯನ್ನ ಪ್ರಶಸ್ತಿ ಪತ್ರವನ್ನ ನೀಡುವುದರ ಮೂಲಕ ಗೌರವಿಸಬೇಕು. ಭರತನಾಟ್ಯ ಚಿರಂತನ ಸಂಸ್ಥೆ ದಾವಣಗೆರೆ ಅವರನ್ನ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಚಿರಂತನ ಸಂಸ್ಥೆಯ ಎಲ್ಲ ಕಲಾವಿದರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಹಿರಿಯ ವೇದಿಕೆಯ ಅಧಿಕಾರಿಗಳು ಚಿರಂತನ ಸಂಸ್ಥೆ ದಾವಣಗೆರೆ ನೃತ್ಯ ತಂಡಕ್ಕೆ ಪ್ರಶಸ್ತಿ ಪತ್ರವನ್ನ ಸ್ಮರಣಿಕೆಯನ್ನ ಕೊಡುವುದರ ಮೂಲಕ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಎಲ್ಲ ಕಲಾ ಬಳಗ ವೇದಿಕೆಗೆ ಆಗಮಿಸಬೇಕು. ನಾದ, ಲಯ, ತಾಳ ಎಲ್ಲವನ್ನ ಮೇಳೈಸಿಕೊಂಡು ಭರತನಾಟ್ಯವನ್ನ ಮಾಡಿರ್ತಕ್ಕಂತಹ ವೇದಿಕೆಯ ಮುದ್ದು ಮಕ್ಕಳಿಗೆ ಈ ನಮ್ಮ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಕೆ ಬಿ ರಾಮಚಂದ್ರಪ್ಪ ಸರ್ ಅವರು, ಹಾಗೆ ಕುಮಾರಿ ನೇತ್ರಾವತಿ ಮೇಡಮ್ ಅವರು, ಹಾಗೆ ರಾಘವೇಂದ್ರ ರಾವ್ ಸರ್ ಅವರು ಆ ಮುದ್ದು ಮಕ್ಕಳಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಈ ಒಂದು ವಿರೂಪಾಕ್ಷೇಶ್ವರ ದೇವಾಲಯ ವೇದಿಕೆಯಲ್ಲಿ ಜಿಲ್ಲಾಡಳಿತ ವಿಜಯನಗರ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ನಡೀತಕ್ಕಂತಹ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಮುಂದುವರಿತಾ ಇದ್ದಾವೆ. 12ನೇ ಶತಮಾನದ ಶರಣರ ವಚನಗಳನ್ನು ಇವತ್ತು ವಿರೂಪಾಕ್ಷೇಶ್ವರ ವೇದಿಕೆಯಲ್ಲಿ ಗಾಯನವನ್ನ ಮಾಡಲಿಕ್ಕೆ ನಮ್ಮ ತಂಡ ಆಗಮಿಸಿದೆ. ಶ್ರೀಮತಿ ರೀನಾ ನಂದನ್ ಮತ್ತು ತಂಡ ಹೊಸಪೇಟೆ ಇವರು ಈಗ ವಚನ ಗಾಯನವನ್ನ ಮಾಡಲಿದ್ದಾರೆ. ಕಲಾವಿದರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು. ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲಯ್ಯ ನೀನು, ಮಹಾಪ್ರವಾಹ ಮಹಾಪ್ರವಾಹ ಮಹಾ. ಇಲ್ಲಿಯವರೆಗೆ ವಚನ ಗಾಯನವನ್ನ ಮಾಡಿರ್ತಕ್ಕಂತಹ ಶ್ರೀಮತಿ ರೀನಾ ನಂದನ್ ಹಾಗೂ ತಂಡ ಹೊಸಪೇಟೆ ಇವರಿಗೆ ತುಂಬ ಹೃದಯದ ಧನ್ಯವಾದ. ಶ್ರೀಮತಿ ರೀನಾ ನಂದನ್ ಹಾಗೂ ತಂಡದವರಿಗೆ ಜಿಲ್ಲಾಡಳಿತದ ವತಿಯಿಂದ ಹಾಗೂ ಇಲಾಖೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯ ಅಧಿಕಾರಿಗಳು ಈ ತಂಡದವರಿಗೆ ಪ್ರಶಸ್ತಿ ಪತ್ರವನ್ನ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೆ. ಜಡೇಶ್
ಅಂದ್ರೇನೆ ಅಶ್ವಥ್ ಅವರ ಹಾಡುಗಳಿಗೆ ಧ್ವನಿ ಕೊಡ್ತಕ್ಕಂಥವರು, ಪ್ರಸಿದ್ಧ ಗಾಯಕರಾಗಿ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ಕೊಟ್ಟಂತಹ ಜಡೇಶ್ ಹಾಗೂ ತಂಡ ಕಂಪ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದ. ವೇದಿಕೆಗೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಈಗ ಗೀತ ಗಾಯನ ಶ್ರೀ ಜಡೇಶ್ ಮತ್ತು ತಂಡ ಕಂಪ್ಲಿ. ಧನ್ಯವಾದಗಳು. ಇಲ್ಲಿಯವರೆಗೆ ಅದ್ಭುತ ಯಕ್ಷಗಾನ ಪ್ರದರ್ಶನವನ್ನ ನೀಡಿರ್ತಕ್ಕಂಥ ಅಚ್ಯುತ ಕವಡಿಕೇರಿ ಮತ್ತು ತಂಡ ಹೊಸಪೇಟೆ ಇವರಿಗೆ ಬರಲಿ ಜೋರಾದ ಚಪ್ಪಾಳೆ. ಮಹಾಭಾರತ ಕಥೆಯ ಅರ್ಜುನ ಸುಧನ್ವರ ಯುದ್ಧದ ಒಂದು ಕನ್ನಡ ಯಕ್ಷಗಾನವನ್ನ ಪ್ರಸ್ತುತಪಡಿಸಿರ್ತಕ್ಕಂತಹ ಈ ಕಲಾ ತಂಡಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಕರಾವಳಿ ಭಾಗದ ಯಕ್ಷಗಾನ ಕಲೆಯನ್ನ ಈ ನಮ್ಮ ಹಂಪಿಯ ಪರಿಸರದ ಅಲ್ಲಿ ಪ್ರದರ್ಶನವನ್ನ ಬಹಳ ಅತ್ಯಂತ ಅರ್ಥಪೂರ್ಣವಾಗಿ ಸಮಯೋಚಿತವಾಗಿ ನಡೆಸಿಕೊಟ್ಟಂತಹ ಈ ಕಲಾ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಓದಿದಲ್ಲಿ ಏನೈತೆ ನಿವಾದಾನವ ಶಿವ ಶಿವ ಅಂದಲ್ಲಿ ಏನೈತೆ ಶಿವ ದಾನವ ಮಾಡಿದಲ್ಲಿ ಶಿವ ಶಿವ ಅಂದಲ್ಲಿ ಏನೈತೆ ಶಿವ ದಾನವ ಮಾಡಿದಲ್ಲಿ ಅದ್ಭುತ ಗಾಯನವನ್ನ ಮಾಡಿರ್ತಕ್ಕಂತಹ ಪುನೀತ್ ಡಾಣಾಪುರ್ ಹೊಸಪೇಟೆ ಈ ತಂಡಕ್ಕೆ ಬರಲಿ ಜೋರಾದ ಚಪ್ಪಾಳೆ. ಹಾರ್ಮೋನಿಯಂ ಸಾತನ ಸಮರ್ಥ್ ಮೇಗಳಮನೆ ನುಡಿಸಿದ್ದಾನೆ. ಹಾಗೆ ತಬಲಾ ಸಾತನ ಶ್ರೀನಿವಾಸ್ ಜೋಶಿ. ಪುನೀತ್ ಡಾಣಾಪುರ್ ಅದ್ಭುತ ಗಾಯನವನ್ನ ಮಾಡಿರ್ತಕ್ಕಂತಹ ಒಂದು ಕಿರಿಯ ಪ್ರತಿಮೆಯ ಹಿರಿಯ ಸಾಧನೆ ಅಂತ ಹೇಳಿ ನಾವು ಇವತ್ತು ಹೇಳಬಹುದು. ಹಲವಾರು ಸಂಗೀತಗಾರರ ಒಂದು ನೆಲೆನಾಡು. ಇಲ್ಲಿ ಈ ಕುಡಿ ಬೆಳೀತಾ ಇರುವಂತಹದ್ದು ಬಹಳ ಈ ವೇದಿಕೆಗೆ ಪ್ರಸ್ತುತ ಅಂತ ಹೇಳಿ ಬಯಸ್ತಾ ಮತ್ತೊಮ್ಮೆ ಧನ್ಯವಾದಗಳು. ಜಾನಪದ ನೃತ್ಯ ಪ್ರದರ್ಶನ ರವಿಶಂಕರ್ ಮತ್ತು ತಂಡ ಹೊಸಪೇಟೆ. ಜಾನಪದ ನೃತ್ಯ ಪ್ರದರ್ಶನ. ಜಾನಪದ ಅಂದರೆ ಎಲ್ರಿಗೂ ಇಷ್ಟವಾಗ್ತಕ್ಕಂಥದ್ದು. ಆ ಒಂದು ಪ್ರದರ್ಶನವನ್ನು ಮಾಡಲಿಕ್ಕೆ ನಮ್ಮ ರವಿಶಂಕರ್ ಮತ್ತು ತಂಡದ ಕಲಾವಿದೆಯರು, ಪುಟಾಣಿ ಕಲಾವಿದೆಯರು ಆಗಮಿಸ್ತಾ ಇದ್ದಾರೆ ವೇದಿಕೆಗೆ. ಅದ್ಭುತ ಅದ್ಭುತ ಪ್ರದರ್ಶನವನ್ನ ಮಾಡಂತ ಮಕ್ಕಳು. ಜಾನಪದ ಗರ್ದಿ ಹೇಳ್ತಾಳೆ, ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಇವತ್ತು ನಾವು ವೇದಿಕೆ ತುಂಬ ನಮ್ಮ ಮಕ್ಕಳು ಇರಲಿ ಅಂತೇಳಿ ಬಯಸ್ಬೇಕು. ಆ ಥರದ ಪ್ರದರ್ಶನವನ್ನ ಕೊಟ್ಟಂತಹ ಜಾನಪದ ನೃತ್ಯ ಪ್ರದರ್ಶನವನ್ನ ತಯಾರು ಮಾಡ್ಕೊಂಡು ಬಂದಂತಹ ಶ್ರೀ ರವಿಶಂಕರ್ ಮತ್ತು ತಂಡ ಹೊಸಪೇಟೆ ಅವರಿಗೆ ಮತ್ತೊಮ್ಮೆ ನಾವು ಚಪ್ಪಾಳೆಯೊಂದಿಗೆ ಅವೆಲ್ಲ ಮುದ್ದು ಕಂದಮ್ಮಗಳನ್ನು ಅಭಿನಂದಿಸೋಣ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಇಲಾಖೆಯ ಅಧಿಕಾರಿಗಳು ಆ ಮಕ್ಕಳಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕುಂದಗೋಳದಿಂದ ಆಗಮಿಸಿರ್ತಕ್ಕಂತಹ ನಮ್ಮ ಜಾನಪದ ಗಾಯಕರ ಒಂದು ತಂಡ ಶ್ರೀ ಮಹಾಂತೇಶ್ ಎನ್ ಡೊಳ್ಳಿನ ಹಾಗೂ ಅವರ ಕಲಾ ತಂಡದವರ ಪ್ರದರ್ಶನ ಈಗ ನಡೀತಾ ಇದೆ. ಜಾನಪದ ಗೀತೆಗಳಂದರೆ ಎಲ್ರಿಗೂ ಇಷ್ಟ ಆಗ್ತಕ್ಕಂಥದ್ದು. ಜಾನಪದದ ಸೊಗಡು ದೇಶಿ ಸಂಸ್ಕೃತಿಯ ಒಂದು ಪ್ರತೀಕ. ಸಾಯುವ ತನಕ ಮಾಡೋದು ಪಾನ, ಸಾಯುವ ತನಕ ಮಾಡೋದು ಪಾನ.
ಮಹತ್ವವನ್ನು ತಿಳಿಸ್ತಕ್ಕಂತಹ ಅದ್ಭುತ ಗಾಯನವನ್ನು ಮಾಡಿರ್ತಕ್ಕಂತಹ ನಮ್ಮ ಜಾನಪದ ಗಾಯಕರಾಗಿರ್ತಕ್ಕಂತಹ ಮಹಾಂತೇಶ್ ಎನ್ ಡೊಳ್ಳಿನ ಮತ್ತು ತಂಡದವರಿಗೆ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಆ ಒಂದು ಕಲಾ ತಂಡಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳಾಗಿರ್ತಕ್ಕಂತಹ KB ರಾಮಚಂದ್ರಪ್ಪ ಸರ್ ಅವರು, ಹಾಗೆ ಕುಮಾರಿ ನೇತ್ರಾವತಿ ಮೇಡಮ್ ಅವರು, ಹಾಗೆ ರಾಘವೇಂದ್ರ ಸರ್ ಅವರು ಅವರಿಗೆ ಪ್ರಶಸ್ತಿ ಪತ್ರಗಳನ್ನು, ಸ್ಮರಣಿಕೆಗಳನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ರಾಯರುಗಳಾಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ ದಾಸವಾಣಿಯನ್ನ ಪ್ರಸ್ತುತಪಡಿಸಿದಂತಹ ಬಿ ವಿಜಯಕುಮಾರ್ ಮತ್ತು ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿನ್ನ ಚಿಂತ್ಯಾಗ ಚಿನ್ನ ಹೊತ್ತು ಕಳೆಯಬೇಕು, ನಿನ್ನ ಚಿಂತ್ಯಾಗ ಚಿನ್ನ ಹೊತ್ತು ಕಳೆಯಬೇಕು, ನಿನ್ನ ಚಿಂತ್ಯಾಗ. ಇಲ್ಲಿಯವರೆಗೆ ರಂಗಗೀತೆಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂತಹ ವಿನಾಯಕ ಜ್ಯೋತಿ ಕಲಾ ಟ್ರಸ್ಟ್ ಅವರಿಗೆ ನಮ್ಮ ವೇದಿಕೆಯ ಅಧಿಕಾರಿಗಳಾಗಿರ್ತಕ್ಕಂತಹ KB ರಾಮಚಂದ್ರಪ್ಪ ಸರ್ ಅವರು, ಹಾಗೇನೆ ನೇತ್ರಾವತಿ ಮೇಡಮ್ ಅವರು ಹಾಗೂ ರಾಘವೇಂದ್ರ ರಾವ್ ಸರ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಅಭಿನಂದಿಸಬೇಕು. ರಂಗಗೀತೆಗಳ ದೇಸಿ ಸೊಗಡೆ ಬೇರೆ, ಅದು ಎಷ್ಟು ಕೇಳಿದರೂ ಮನ ತಣಿಯೋಲ್ಲ. ಅಂತಹ ಒಂದು ಅದ್ಭುತ ರಂಗಗೀತ ಗಾಯನವನ್ನು ನಮ್ಮ ಇವತ್ತಿನ ವಿನಾಯಕ ಜ್ಯೋತಿ ಕಲಾ ಟ್ರಸ್ಟ್ ಮಾಡಿಕೊಡ್ತು ಅನ್ನುವ ಒಂದು ಮಾತನ್ನು ಹೇಳ್ತಾ, ಅವರೆಲ್ಲರಿಗೂ ಸಹ ಜಿಲ್ಲಾಡಳಿತ, ವಿಜಯನಗರ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ, ವೇದಿಕೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೂವಿನ ಮಂದಿರ ನನಗದುವೆ ಭವ್ಯ ಹಂದರ. ಇಲ್ಲಿಯವರೆಗೆ ಸುಗಮ ಸಂಗೀತವನ್ನು ನಡೆಸಿಕೊಟ್ಟಂತಹ ಹನುಮಂತಪ್ಪ ಭಜಂತ್ರಿ ಮತ್ತು ತಂಡ, ಕೊಪ್ಪಳ ಜಿಲ್ಲೆ ಇವರಿಗೆ ನಮ್ಮ ವೇದಿಕೆಯ ಅಧಿಕಾರಿಗಳಾಗಿರ್ತಕ್ಕಂತಹ KB ರಾಮಚಂದ್ರಪ್ಪ ಸರ್ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅವರ ಜೊತೆಯಲ್ಲಿ ನಮ್ಮ ಕೂಡ್ಲಿಗಿ ತಹಸೀಲ್ದಾರ್ ಆಗಿರ್ತಕ್ಕಂತಹ ನೇತ್ರಾ ಮೇಡಮ್ ಅವರು, ಹಾಗೆ ಹರಪನಹಳ್ಳಿಯ ತಹಸೀಲ್ದಾರ್ ಆಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ರಾವ್ ಸರ್ ಅವರು ಸಹ ಕೈ ಜೋಡಿಸಬೇಕು. ಕೊನೆಯ ಕಡೆಯ ಕಾರ್ಯಕ್ರಮ, ಹಾಗಾಗಿ ಇಂದು ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯದ ವೇದಿಕೆಯಲ್ಲಿ ಜಿಲ್ಲಾಡಳಿತ, ವಿಜಯನಗರ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಇವತ್ತು 2ನೇ ದಿನದ ಹಂಪಿ ಉತ್ಸವ 2025 ಸುಸಂಪನ್ನಗೊಳಿಸಿದಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ನಮಗೆ ಇಲ್ಲಿಯವರೆಗೂ ಸಹ ಯಶಸ್ವಿ ನಿರೂಪಣೆಗೆ ಅನುಕೂಲ ಮಾಡಿಕೊಟ್ಟಂತಹ ವೇದಿಕೆಯ ಅಧಿಕಾರಿಗಳಾಗಿರ್ತಕ್ಕಂತಹ ರಾಮಚಂದ್ರಪ್ಪ ಸರ್ ಅವರಿಗೂ ಹಾಗೂ ಕುಮಾರಿ ನೇತ್ರಾವತಿ ಮೇಡಮ್ ತಹಶೀಲ್ದಾರ್ ಕೂಡ್ಲಿಗಿ ಹಾಗೂ ರಾಘವೇಂದ್ರ ಸರ್ ಅವರಿಗೂ ನಾವು ನಿರೂಪಕರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಯವರೆಗೂ ನಮ್ಮ ನಿರೂಪಣೆಯನ್ನು ಸಹಿಸಿಕೊಂಡು ಚಪ್ಪಾಳೆಗಳನ್ನು ಹೊಡೆದಂತಹ ಇಲ್ಲಿರ್ತಕ್ಕಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಈಗ ವೇದಿಕೆಯ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗ ಕಲ್ಯಾಣ, ವಿಜಯನಗರ ಜಿಲ್ಲೆಯ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ KB ರಾಮಚಂದ್ರಪ್ಪ ಸರ್ ಅವರು ಈ ಒಂದು ಅಂತಿಮ ಘಟ್ಟದ ನುಡಿಗಳನ್ನು, ಮುಕ್ತಾಯದ ನುಡಿಗಳನ್ನು ಆಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೋರ್ತಾ ಇದ್ದೇನೆ. ಹಂಪಿ ಉತ್ಸವ 2025 ಈ ಒಂದು ಉತ್ಸವದ ಅಂಗವಾಗಿ ವಿರೂಪಾಕ್ಷ ದೇವಸ್ಥಾನದ ಮುಂಭಾಗದಲ್ಲಿ ಇರತಕ್ಕಂಥ ವಿರೂಪಾಕ್ಷ ವೇದಿಕೆಯಲ್ಲಿ ಇದುವರೆಗೂ ಸಂಜೆ 4 ಗಂಟೆಯಿಂದ ಇಲ್ಲಿಯವರೆಗೂ ನೀವೆಲ್ಲರೂ ಸಹ ಏನು ಕಲಾಭಿಮಾನಿಗಳು, ಕಲಾವಿದರು ಅತ್ಯಂತ ಒಂದು ಉತ್ಸಾಹದಿಂದ ಪ್ರೀತಿಪೂರ್ವಕವಾಗಿ ಕಲೆಯನ್ನು ಆಸ್ವಾದಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಕಾರಣರಾಗಿದ್ರಿ. ನಿಮಗೆಲ್ಲರಿಗೂ ಹಾಗೂ ಏನು ಈ ಒಂದು ವೇದಿಕೆಗೆ ಅಗತ್ಯವಾದಂತಹ ಏನು ಧ್ವನಿ ಇರ್ಬೋದು, ಬೆಳಕು ಇರ್ಬೋದು, ಈ ಎಲ್ಲ
ಪರಿಕರಗಳನ್ನು ಒದಗಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವೆಲ್ಲರೂ ನಡೆಸ್ಕೊಡ್ಲಿಕ್ಕೆ ಕಾರಣರಾಗಿದ್ರಿ. ನಿಮಗೆಲ್ಲರಿಗೂ ಜಿಲ್ಲಾಡಳಿತ ಪರವಾಗಿ ಹಾಗೂ ವಿಜಯನಗರ ಜಿಲ್ಲೆಯ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಈ ಕಾರ್ಯಕ್ರಮ ಅತ್ಯಂತ ಏನು ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಲು ಒಂದು ಸಹಕಾರವನ್ನು ನೀಡಿದಂಥ ನಮ್ಮ ಪೊಲೀಸ್ ಇಲಾಖೆಗೆ ಅವ್ರಿಗೂ ಕೂಡ ಸಹ ನಾನು ಧನ್ಯವಾದನೆ ಹೇಳ್ತೀನಿ. ಇಷ್ಟು ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೆ ಹಿತನುಡಿಗಳನ್ನಾಡಿರ್ತಕ್ಕಂತಹ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನು ತಹಶೀಲ್ದಾರ್ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ.